ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಮಾಜ ಸೇವಕರು, ಹೋರಾಟಗಾರರು ಹಾಗೂ ಅಪ್ಪಟ ಅಂಬೇಡ್ಕರ್ ಅನುಯಾಯಿ ಡಾಕ್ಟರ್ ಎಂ ಕೃಷ್ಣಪ್ಪ ಮರ್ಸೂರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಎಂ ಕೃಷ್ಣಪ್ಪ ಮರಸೂರು ಇವರು ಮೂಲತಃ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದವರು. ಅಪ್ಪಟ ಅಂಬೇಡ್ಕರ್ ಅನುಯಾಯಿ, ಸಮಾಜ ಸೇವಕರು ಹಾಗೂ ಸಾಮಾಜಿಕ ಹೋರಾಟಗಾರರು. ಕಡು ಬಡತನದ ಕುಟುಂಬದಲ್ಲಿ ಬೆಳೆದವರು. ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕರು. ಅಂಬೇಡ್ಕರ್ ಯುವಕರ ಸಂಘದಲ್ಲಿ ರಾಜ್ಯಾಧ್ಯಕ್ಷರಾಗಿ ಸೇವೆ. ಸವಾಲುಗಳನ್ನ ಮೆಟ್ಟಿ ನಿಂತ ಛಲಗಾರ. ಕಂಬಾಲಹಳ್ಳಿ ನರಮೇಧದ ವಿರುದ್ಧ ಧ್ವನಿ ಎತ್ತಿದ ಏಕೈಕ ನಾಯಕ. ಕಂಬಾಲಹಳ್ಳಿಯಲ್ಲಿ ಮೊದಲ ಬಾರಿಗೆ ಅಂಬೇಡ್ಕರ್ ಜಯಂತಿ ಆಚರಣೆ. ಹಲವಾರು ಜನಪರ ಸೇವೆಗಳಲ್ಲಿ ನಿರಂತರ ಭಾಗಿಯಾದ ನಾಯಕ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಜಿ ಕನ್ನಡ ವಾಹಿನಿಗೆ ಒಂದು ಉತ್ಪನ್ನವಾದ ವಂದನೆಗಳು. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೊಂದು ಇವತ್ತು ಪ್ರಶಸ್ತಿ ನೀಡೋದಕ್ಕೆ ನಮ್ಮ ಆನೇಕಲ್ ಡಾಕ್ಟರ್ ಬಿ ಅಂಬೇಡ್ಕರ್ ಯುವ ಸಂಘ ಸಂಘಟನೆ ವತಿಯಿಂದ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಏನಿವತ್ತು ಈ ನಾಡಿನ ಮತ್ತು ಈ ರಾಜ್ಯದ ಮತ್ತು ಈ ದೇಶದ ಎಲ್ಲ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಸುದ್ದಿ ಮತ್ತು ಒಳ್ಳೆಯ ಪ್ರಚಾರ ಮಾಡತಕ್ಕಂಥ ಜಿ ಕನ್ನಡ ಟಿವಿಯವರಿಗೂ ಮತ್ತು ವಾಹಿನಿಯವರಿಗೆ ಉತ್ಪೂರ್ವವಾದ ವಂದನೆಗಳು. ಎಸ್ ಸರ್, ಇನ್ನು ನೀವು ಮೂಲತಃ ಆನೇಕಲ್ ತಾಲೂಕಿನ ಮರ್ಸೂರು ಗ್ರಾಮದವರು. ನಿಮ್ಮ ಹಿನ್ನೆಲೆ, ಬಾಲ್ಯ, ಕುಟುಂಬ, ವಿದ್ಯಾಭ್ಯಾಸ ಇದೆಲ್ಲದರ ಬಗ್ಗೆ ಹೇಳಿ ಸರ್. ನಮ್ಮ ಮೂಲತಃ ಆನೇಕಲ್ ತಾಲೂಕು ಕಸ್ಬಾ ಹೋಬಳಿ ಮರ್ಸೂರು ಗ್ರಾಮ. ನಮ್ಮ ಮೂಲತಃ ಮನೆತನ ಕಡುಬಡತನದಿಂದ ನಮ್ಮ ತಾಯಿ ತಂದೆಯವರ ಕೂಲಿನಲ್ಲಿ ಮಾಡಿ ನಮ್ಮ ತಾಯಿಯವರಿಗೆ ನಾವು 8 ಜನ ಮಕ್ಕಳು. 4 ಜನ ಅಂತ ನಮ್ಮ ಸಹೋದರರು, 4 ಜನ ನಮ್ಮ ಸಹೋದರಿಯರು, ಅಕ್ಕ ತಂಗಿಯರು. ಅದರಲ್ಲಿ ನಾನು 6ನೇ ಮಗ. ಎಲ್ಲ ಫುಲ್ಲು ನಾವು ಬಡತನದಿಂದ ಬಂದು ಎಲ್ಲ ಕೂಲಿನಲ್ಲಿ ಮಾಡಿ ನಮ್ಮ ಓದಿ ಸಲ್ಲಿಸಿ ನಮ್ಮ ಒಂದು ಹಂತಕ್ಕೆ ಒಂದು ವಿದ್ಯಾಭ್ಯಾಸ ನಮ್ಮ ತಂದೆ ತಾಯಿ ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮ ನನ್ನ ಒಬ್ಬನೇ ವಿದ್ಯಾವಂತರು ಮಾಡಿದ್ರು. ಓಕೆ, ಏನು ಓದಿದ್ದೀರಾ ಸರ್ ನೀವು? ಮೇಡಮ್, ನಾನು ಈಗಾಗಲೇ BA ಪದವಿ ಮಾಡಿದ್ದೆ. ಎಲ್ಲೆಲ್ಲಿ ಓದಿದ್ರಿ ಅಂತ? ನಿಮ್ಮೂರಲ್ಲೇ ಓದಿದ್ರೆ ಹೇಗೆ? ನಾನು ಮೊದಲು ಮೆಟ್ರಿಕ್ ಅಂದರೆ 1ರಿಂದ 7ನೇ ತರಗತಿವರೆಗೂ ಮರ್ಸೂರು ಗ್ರಾಮ ಪ್ರಾಥಮಿಕ ಪಾಠಶಾಲೆ. ಅದ ನಂತರ ಚಂದಾಪುರ 8 ಮತ್ತು 9ನೇ ಕ್ಲಾಸ್ವರೆಗೂ ಚಂದಾಪುರ ಪ್ರೌಢಶಾಲೆಯಲ್ಲಿ. ತದನಂತರ ಆನೇಕಲ್ ತಿಮ್ಮರಾಜಸ್ವಾಮಿ ಪ್ರೌಢಶಾಲೆಯಲ್ಲಿ PUCವರೆಗೂ ಮುಗಿಸಿದೆ. ತದನಂತರ ಪ್ರಥಮ ದರ್ಜೆಯ ಕಾಲೇಜು ಗೋಪಾಲರಾಜು ಆನೇಕಲ್ ಡಿಗ್ರಿ ಮುಗಿಸಿದೆ. ಸರ್, ನೀವು ಹೇಳಿದ್ರಿ ನಿಮ್ಮ ಎಷ್ಟು ಜನರಲ್ಲಿ ನೀವು ಒಬ್ಬರೇ ಎಜುಕೇಟೆಡ್ ಅಂತ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಆಸಕ್ತಿ ಹೇಗೆ ಬಂತು? ನಾನು ಓದಬೇಕು, ಏನಾದ್ರು ಸಾಧಿಸಬೇಕು ಅನ್ನೋ ಆಸಕ್ತಿ ಹೇಗೆ ಬಂತು? ಅಂದರೆ ಸಣ್ಣವರಿಂದನೂ ಚೆನ್ನಾಗಿ ಓದ್ತಿದ್ರಾ ಹೇಗೆ ಅಂತ? ಇಲ್ಲ, ನಮ್ಮ ಮನೆತನ ಬಡಸ್ಥಾನದಲ್ಲಿ ಯಾರು ಓದು ಬರಹ ಇಲ್ಲ. ಎಲ್ಲ ಅವರು ಅವಿದ್ಯಾವಂತರು. ಎಲ್ಲ ಕೂಲಿನಲ್ಲಿ ಮತ್ತು ಮುಂದುವರೆ ಸಮುದಾಯ ಮನೆಯಲ್ಲಿ ಸಂಬಳ ಜೀತ್ಗಿದ್ದು ಇದ್ದಂಥ ವ್ಯಕ್ತಿಗಳು. ನಾವು ಅದನ್ನೆಲ್ಲ ನೋಡಿ ಇತ್ತೀಚೆಗೆ ಒಂದು ಸ್ವಲ್ಪ ನಾವೆಲ್ಲ ಪರಿವರ್ತನೆ ಆಗಬೇಕು ಅಂತ ಸಂದರ್ಭ ಬಂದಾಗ ತಾಯಿ ತಂದೆ ನನ್ನ ಮಗ ಒಬ್ಬನು ಓದಲಿ, ಅವನೊಬ್ಬರು ವಿದ್ಯಾವಂತ ಮಾಡಬೇಕು ಅನ್ನೋಬಿಟ್ಟು ಆ ತಂದೆ ತಾಯಿಯವರು ಅವರ ಇಜ್ಜತಕ್ಕೆ ಹೋಗಿ ನನ್ನ ವಿದ್ಯಾವಂತರು ಮಾಡಿದ್ರು. ಓಕೆ ಸರ್, ಇನ್ನು ವಿದ್ಯಾಭ್ಯಾಸ ಆದಮೇಲೆ ನಿಮ್ಮ ಜೀವನನ ಹೇಗೆ ಕಟ್ಕೊಂಡ್ರಿ ಅಂತ ನೀವು? ಜೀವನವಾಗಿ ನಾವು ಬರ್ತಾ ನಾನು ವಿದ್ಯಾವಂತ ಆಗಿ ಸ್ವಲ್ಪ ಆರ್ಥಿಕವಾಗಿ ಅಂದರೆ ಇಲ್ಲ, ನಾವೆಲ್ಲ ಬಡಸ್ಥಾನಕ್ಕೆ ಬಂದಂಥ ವ್ಯಕ್ತಿಗಳು. ಆಮೇಲೆ ಬರ್ತಾ ವಿದ್ಯಾವಂತಾಗಿ ನಾವು ಸಮಾಜದಲ್ಲಿ ನಾವು ಸಮಾನತೆ, ಈ ಸಮಾನತೆಯಲ್ಲಿ ನಾವು ಬದುಕಬೇಕು, ನಾವು ಸಮಾನತೆಗೆ ಸಹಬಾಳ್ಗೆ ಅಂದಿರಬೇಕು, ನಾವು ಒಬ್ಬರು ನೋಡಿ ನಾವು ಬದುಕಬೇಕು, ನಾವು ಯಾರು ಕಡಿಮೆ ಇಲ್ಲ ಅಂದ್ಬಿಟ್ಟು. ಸೊ ಏನು ಕೆಲಸ ಮಾಡಿದ್ರಿ ಸರ್? ಇವಾಗ BA ಆದಮೇಲೆ ಏನು ವೃತ್ತಿ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ ಮೇಡಮ್. ಉದ್ಯೋಗ ಸಿಕ್ಕಲ್ಲ, ಫ್ಯಾಕ್ಟ್ರಿಗೆ ಹೋಗಿದ್ದೆ. ಜಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ, ಗಾರೆ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ, ತೋಟ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ. ಎಲ್ಲರೂ ಉದ್ಯೋಗ ಒಂದು ಅಂದ ಮೇಲೆ ನಮ್ಮ DJ ಸಾಗರ್ ಅಂದ್ಬಿಟ್ಟು ಒಬ್ಬ ದಲಿತ ಸಂಘದ ಒಬ್ಬರು ರಾಜ್ಯಾಧ್ಯಕ್ಷರು, ಅವ್ರ ಸಂಘಟನೆಗೆ ಸೇರಿಕೊಂಡೆ. ಅವ್ರ ಸಂಘಟನೆಯಲ್ಲಿ ಆನೇಕಲ್ ತಾಲೂಕು ಸಂಘಟನಾ ಸಂಚಾಲಕರಾಗಿ ಹೋರಾಟ ಜೊತೆಲಿ ಹೋರಾಟ ಮಾಡ್ಕೊಂಡ್ಬಂದೆ.
ಓಕೆ ಸರ್, ಇನ್ನು ಸಮಾಜ ಸೇವಕರಾಗಬೇಕು, ಇನ್ನೊಬ್ಬರ ಬಾಳಿಗೆ ನೆರಳಾಗಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂತಂದರೆ ಯಾವುದಾದ್ರೂ ಒಂದು ಘಟನೆ ನಿಮಗೆ ಪ್ರೇರಣೆ ಕೊಡ್ತಾ ಹೇಗೆ? ನಿಮ್ಗೆ ಘಟನೆ ಪ್ರೇರಣೆಗಿಂತ ಸಮಾಜ ನೋಡ್ತಾ ಇರ್ತಲ್ಲ, ಬಡಸ್ತಾನ ಇಲ್ಲಾಂದ್ರೆ ಅಥವಾ ಒಂದು ಕಡೆ ಅತ್ಯಾಚಾರಗಳು, ದೌರ್ಜನ್ಯಗಳು, ದಬ್ಬಾಳಿಗಳು ನಿರಂತರ ಬರ್ತಾ ಇದ್ದಲ್ಲ. ಇವಾಗೆಲ್ಲ ಒಂದು ಕಡಿವಾಣ ಆಗಬೇಕು, ಇದನ್ನೆಲ್ಲ ಒಂದು ಮಠದಲ್ಲಿ ತಗೊಂಡು ಹೋಗ್ಬೇಕು, ಒಂದು ಹೋರಾಟ ಮಾಡಬೇಕು. ಹೋರಾಟ ಮುಖಾಂತರ ಇವನ್ನೆಲ್ಲ ಅವು ನಮಗೆ ಬೆಲೆ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತಂದಲ್ಲಿ ಒಂದು ಹೋರಾಟ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟೆ. ಒಂದು ಸಂಘಟನೆ ಕಟ್ಟಬೇಕು, ಇದಕ್ಕೆ ನಾವು ಒಂದು ಹೋರಾಟದ ಅಂತ್ಯನೇ ಇವಕ್ಕೆಲ್ಲ ಮಾರ್ಗ ಅಂದ್ಬಿಟ್ಟು ನಾವು ಒಂದು ಹೋರಾಟ ಮಾಡೋಕ್ಕೆ ಸಿದ್ಧತೆ. ಓಕೆ ಸರ್, ಇನ್ನು ಯಾವೆಲ್ಲ ರೀತಿಯಾದ ಸೇವೆಗಳನ್ನ ಮಾಡಿದ್ದೀರಾ ಇಲ್ಲಿ ತನಕ? ಅಂದರೆ ಎಷ್ಟು ವರ್ಷ ಆಯಿತು ಇದು ಅಂತ? ನಾವು 30 ವರ್ಷಕ್ಕೆ ನಾನು ಸಂಘಟನೆ ಹೋರಾಟದ ಹಾದಿ, ನಂದು ನನ್ನ ಜೀವನನೇ ಹೋರಾಟದ ಹಾದಿ. ನಿಮ್ಮ ಸಂಘಟನೆ ಬಗ್ಗೆ ಹೇಳಿ ಸರ್. ನೀವು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು. ಈ ಸಂಘಟನೆ ಬಗ್ಗೆ ಹೇಳಿ ಅಂತ. ನಮ್ಮ ಸಂಘಟನೆ ಅಂದರೆ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತ ಇಲ್ಲ. ನಮ್ಮ ಸಂಘಟನೆ ಎಲ್ಲ ಜಾತಿ ವರ್ಗಕ್ಕೆ ನಮ್ಮ ಸಂಘಟನೆ ನಿರಂತರವಾಗಿ ನಮ್ಮ ಸಂಘಟನೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಎಲ್ಲೇ ಅತ್ಯಾಚಾರ ಆಗ್ಬೋದು, ದೌರ್ಜನ್ಯಗಳಾಗ್ಬೋದು, ದಬ್ಬಾಳಿಕೆ ಆಗ್ಬೋದು, ಗುಂಡಾಗಿರೋದು, ಇವರ ವಿರುದ್ಧವಾಗಿ ಪ್ರತಿದಿನ ನಮ್ಮ ಸಂಘಟನೆ ನಿರಂತರ ನಮ್ಮ ಹೋರಾಟ ಇರ್ತೀರಿ. ಎಲ್ಲೇ ಆಗಿರ್ಬೋದು ಅನ್ಯಾಯ, ಎಲ್ಲೇ ಅಕ್ರಮ ಆಗಿರ್ಬೋದು, ನಾವು ಅಲ್ಲಿ ಪ್ರತಿನಿತ್ಯ ಏನಾದರೂ ಹೆಚ್ಚಿಗೆ ಮಾಡಿ ಫೋನ್ ಕಾರ್ಯ ಬರ್ತವೆ. ಇಮಿಡಿಯೇಟ್ಲಿ ನಾವು ನಮ್ಮೊಂದು ತಂಡ ಇದೆ, ನಮ್ಮ ಸಂಘಟನೆ ನಾವು 9 ಜನ ಒಂದು ಟೀಮ್ ಇದೆ, ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಸ್ಪಂದಿಸ್ತೀರಿ. ಇನ್ನು ಈ ಹೋರಾಟದ ಬದುಕಿಗೆ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿದೆ ಸರ್? ಹೋರಾಟದ ಬದುಕಂದರೆ ನನ್ನ ಕುಟುಂಬದ ಪ್ರೇರಣೆ ನಮ್ಗೆ ಯಾವಾಗ ನಮಗೆ ಪ್ರೇರಣೆ ಕೊಡ್ತಾರೆ. ಅವ್ರೇನು ಅಲ್ಲೋ ಬೇಡ ಇಲ್ಲೋ ಬೇಡ ಏನಲ್ಲ, ನಾವು ಅವ್ರಿಗೂ ಟೈಮ್ ಕೊಡ್ತೀರಿ. ನಮ್ಗೆ ಅವ್ರಿಗೆ ಸಹಕಾರವಾಗಿ ನನ್ನ ಕುಟುಂಬದ ಮಕ್ಕಳು ಹೆಂಡತಿಯವರು ನನ್ನ ಪ್ರೇರಣೆ. ಸರ್, ಇನ್ನು ಯಾರೆಲ್ಲ ಇದ್ದಾರೆ ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿಯಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಒಟ್ಟಾರೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಇದೆ. ಎಸ್ ಸರ್, ಇನ್ನು ಈಗ ನೀವು ಸಾಮಾಜಿಕ ಹೋರಾಟಗಾರ ಗುರುತಿಸ್ಕೊಂಡಿದ್ದೀರಾ, ಏನೆಲ್ಲ ಹೋರಾಟ ಮಾಡಿದ್ದೀರಾ, ಯಾವೆಲ್ಲ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ದೀರಾ, ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದ್ರೆ? ನಮ್ಮ ಹೋರಾಟ ಅಂದರೆ ಮನೆಯಲ್ಲೆಲ್ಲೋ ಒಂದು ಕಡೆ ಮೈಸೂರಲ್ಲಿ ಅಂಬೇಡ್ಕರ್ ಟ್ಯಾಚ್ಗೆ ಯಾರೋ ಒಬ್ಬ ಮನೋವಾದಿಗಳು ಮಲಮೂತ್ರ ಹಾಕಿ ಒಂದು ತಂದೆಗಳು, ಅಲ್ಲಿ ಒಂದು ದೊಡ್ಡ ಹೋರಾಟ ಆಗಿತ್ತು. ಆ ಹೋರಾಟಕ್ಕೆ ನಾವು ಸ್ಪಂದಿಸಿ ಅಲ್ಲಿ ಭಾಗಿಯಾಗಿದ್ವಿ. ನಂತರ ಮೈಸೂರು ಜಿಲ್ಲೆ ತಲಕಾಡಲ್ಲಿ ಅಂಬೇಡ್ಕರ್ ಒಂದು ಭಾವಚಿತ್ರ, ಅಲ್ಲಿರ್ತಕ್ಕಂಥ ತಹಸೀಲ್ದಾರು ಆ ಭಾವಚಿತ್ರ ಕಿತ್ತಾಕಿಬಿಟ್ಟಿದ್ರು. ಅಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಅಲ್ಲಿ ಒಂದು ಹೋರಾಟ ಮಾಡ್ತೀವಿ. ತದನಂತರ 23 ವರ್ಷಗಳ ಏನು ಹಿಂದೆ ಒಂದು ದೊಡ್ಡ ಒಂದು ಘೋರವಾದ ಈ ಒಂದು ದೇಶಕ್ಕೆ ಒಂದು ದೊಡ್ಡ ಘೋರವಾದ ಒಂದು ಘಟನೆ ಆಗಿತ್ತು. ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಂಬಾಲಪಲ್ಲಿ ಅಂದ್ಬಿಟ್ಟು ತಮಗೆ ಗೊತ್ತಿರ್ತಕ್ಕಂಥ ಆ ವಿಚಾರದಲ್ಲಿ ನಾವು ಆ ಊರಿಗೆ ಯಾವುದೊಂದು ಚಿಮ್ಮಿದ ರಕ್ತ ಒಂದು ಪುಸ್ತಕವನ್ನು ತಗೊಂಡು ಅದೊಂದು ಓದಿ ಆ ಕಂಬಾಲಪಲ್ಲಿ ಎಲ್ಲಿದೆ ಅಲ್ಲೆಲ್ಲ ಏನಿದೆ ಒಂದು ಹೋಗಿ ಆ ಪುಸ್ತಕದ ಮುಖಾಂತರ ಆ ಊರಿಗೆ ಹೋಗಿ ಆ ಊರಲ್ಲಿ ಒಂದು ಸಂಘಟನೆ ಬೋರ್ಡ್ ಹಾಕಿ ಅವ್ರಿಗೆ ನ್ಯಾಯ ಕೊಡಿಸಿದ್ವಿ. ಸರ್, ಇನ್ನು ನಿಮ್ಮಿಂದ ಈ ಕೆಲಸ ಆಗಿರುತ್ತಲ್ವ, ಇವಾಗ ಸಾಕಷ್ಟು ಜನ ನಿಮ್ಮಿಂದ ಸಹಾಯ ಪಡ್ಕೊಂಡಿರ್ತಾರೆ. ಅಂಥವ್ರು ಬಂದ್ಬಿಟ್ಟು ಅಣ್ಣ ನಿಮ್ಮಿಂದ ಈ ಥರ ಕೆಲಸ ಆಯಿತು, ನಿಮ್ಮಿಂದ ಈ ರೀತಿ ಸಹಾಯ ಆಯಿತು ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಆ ಥರ ಯಾವ್ದಾದ್ರು ಒಂದು ಘಟನೆಗಳು? ಅಂಥ ಕೆಲಸ ಎಲೆಮರೆಗೆ ಎಷ್ಟೋ ಜನ ಸಹಾಯ ಮಾಡಿಬಿಟ್ಟು, ಆರ್ಥಿಕವಾಗಿ ಇರ್ಬೋದು, ಬೇರೆ ಬೇರೆ ಥರ ಒಂದು ಧಾರ್ಮಿಕಗಳಿಗೆ, ದೇವಸ್ಥಾನಗಳಿಗೆ, ಬೇರೆ ಭಿನ್ನ ಬಡಪಾಯಿಗಳಿಗೆ ಮನೆ ಕಟ್ಸ್ಕೊಳ್ಳೋದಾಗಲಿ, ಬೇರೆ ಎಲ್ಲ ರೂಪದಲ್ಲಿ ಎಲ್ಲೋ ಒಂದು ಕಡೆ ನಾವು ಒಂದು ಹಿಂದೆ ನಮ್ಮ ಮುಂದೆ ಒಂದು ಶಕ್ತಿ ಇದೆ. ಎಲ್ಲೋ ಒಂದು ಕಡೆ ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ಪ್ರಬಲವಾಗಿರೋದಾಗ ನಾವು ಆ ದುಡ್ಡನ್ನ ನಾವು ಸತ್ತಾಗ ನಾವು ಏನು ತಗೊಂಡೋಗಲ್ಲ. ನಮ್ಮಿಂದ ಏನು ಬರುತ್ತೆ? ಆಸ್ತಿ, ಹೆಂಡತಿ, ಮಕ್ಕಳು, ಮಡಿದಿ, ನಮ್ಮ ಅಂತಸ್ತು ನಮ್ಮಿಂದ ಏನು ಬರಲ್ಲ. ನಾವು ಆರ್ಥಿಕವಾಗಿ ಸಮಾಜದ ಒಂದು ಜನಸಾಮಾನ್ಯಗಳ ಸೇವೆ ಮಾಡಿದಾಗ ನಮ್ಮಿಂದ ಅದೇ ಬರೋದು, ಬೇರೆ ಇನ್ನೇನು ಬರೋಲ್ಲ. ಹೌದು ಸರ್, ನಿಜ. ಇನ್ನು ಈ ಹೋರಾಟದ ಬದುಕು ಅಂತಂದ್ರೆ ಸಾಕಷ್ಟು ಬೆದರಿಕೆ ಇದ್ದೇ ಇರುತ್ತೆ, ಒತ್ತಡ ಇದ್ದೇ ಇರುತ್ತೆ. ಆ ರೀತಿ ಯಾವುದಾದ್ರೂ ಆಗಿತ್ತಾ? ಯಾರಾದರೂ ನಿಮ್ಮ ಮೇಲೆ ಬೆದರಿಕೆ ಹಾಕೋದಾಗ್ಲಿ, ಜೀವ ಬೆದರಿಕೆ, ಆ ರೀತಿ ಯಾವುದಾದ್ರೂ ಘಟನೆ ಆಗಿದೆಯಾ? ಬೆದರಿಕೆಕ್ಕಿಂತ 100 ಬೆದರಿಕೆ ಬಂದರು ನಾವು ಹೋರಾಟಗಾರ ಬೆದರಿಕೆಯಲ್ಲಿ ಬಂದೇ ಬರ್ತೇವೆ, ಕರೆಯಲ್ಲಿ ಬರ್ತೇವೆ, ಎಲ್ಲರೂ ಬರ್ತೇವೆ. ಅವಾಗ ನಾವು ಎದುರಿಸಿದೆ. ಅದು ಮನುಷ್ಯನ ಧರ್ಮ ಮತ್ತು ಒಬ್ಬ ನಾಯಕತ್ವ ಅನ್ನೋದು. ಯಾವುದಾದ್ರೂ ಒಂದು ಘಟನೆ ಹೇಳ್ಬೋದಾ ಸರ್, ಈ ರೀತಿ ಬೆದರಿಕೆ ಬಂದಿರೋದು, ಇವನ್ನ ಎದುರಿಸಿ ನಿಂತಿರೋದು? ಈ ರೀತಿ ಸುಮಾರು ಬರ್ತವೆ ಮೇಡಮ್, ಸುಮಾರು ಬರ್ತವೆ. ಏನೇ ನೀನು ಹಂಗೆ ಏನೇ ಯಾವ ವಿಷಯಕ್ಕೆ ಮೇನ್ ಆಗಿ ಬರುತ್ತೆ ಅಂತ? ಅದೇ ಕೆಲವು ಕಾಲ ಯಾಕೆ ಕೈ ಹಾಕ್ತೀಯಾ, ಯಾಕೆ ಕೆಲವು ಕಾಲ ಹೋರಾಟ ಮಾಡಕ್ ಹೋಗ್ತೀಯಾ, ಕೆಲವೆಲ್ಲ ಬರ್ತೇವೆ. ಅಂದ್ರೆ ಸಮುದಾಯದ ಬಗ್ಗೆ ಹೋರಾಟ ಮಾಡಿದಾಗ ಜಾಸ್ತಿ ಬೆದರಿಕೆ ಬರುತ್ತೆ ಅಥವಾ ಯಾವ? ಇಲ್ಲ, ಸಮುದಾಯ ವಿಚಾರದಾಗಲೂ ಬೇರೆ ವಿಚಾರ ಕೈ ಹಾಕಿದಾಗ, ಇಲ್ಲಿ ಜಮೀನು ವಿಚಾರ ಆಗ್ಬೋದು, ಬೇರೆ ಇನ್ಯಾರಕನ ತೊಂದರೆ ಆದಾಗ ಹೋದಾಗ ನೀನು ಯಾಕೆ ಅಲ್ಲಿ ಹೋಗ್ತೀಯಾ, ಈಗೆಲ್ಲ ಬರ್ತೇವೆ. ಅವುಗೆಲ್ಲ ನಾವು ತಲೆ ಕೊಡಲ್ಲ. ಕಾನೂನು ಇದೆ, ಪೆನ್ ಇದೆ, ಪೇಪರ್ ಇದೆ, ನಮ್ಗೆ ಅದೇ ಪೆನ್ನೇ ನಮ್ಮ ಕಂಡಗ, ಅದ್ರಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನು ನಿಮ್ಮ ಈ ಸಾಧನೆನ ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿರ್ಬೋದು ನಿಮಗೆ, ಅದ್ರ ಬಗ್ಗೆ ಶೇರ್ ಮಾಡಿ. ಸಿಕ್ಕಿದೆ ನನಗೂ. ಒಂದು ಯೂನಿವರ್ಸಿಟಿ, ಒಂದು VSA, ಒಂದು ಪುದುಚೇರಿ ಪಾಂಡಿಚೇರಿಗೆ ಒಂದು ಗ್ಲೋಬಲ್ ಯೂನಿವರ್ಸಿಟಿ, ಅವ್ರು ನನ್ನ ಗುರುತಿಸಿ ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಸುಮಾರು ನನಗೆ ಒಂದು 4-5 ಅವಾರ್ಡ್ ಸಿಕ್ಕಿದೆ.
ನಾನು ಎಲ್ಲಿ ನಂಗೆ ಅವಾರ್ಡ್ ಸಿಕ್ಕಿದ ಎಲ್ಲಿ ಹೇಳ್ಕೊಂಡಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಎಲೆ ಮರಗಂಗೆ ನಾವು ಬೆಳೀತಾ ಇದ್ದೀರಿ, ನಮ್ಗೆ ಅದೇ ನಮ್ಮ ಒಂದು ಗುರಿ ಅಂದ್ಬಿಟ್ಟು ಇದ್ದೀವಿ. ಸರ್, ಇನ್ನು ಯಾವತ್ತಾದರೂ ಈ ಹೋರಾಟದ ಬದುಕು ಅಂದರೆ 30 ವರ್ಷಗಳಿಂದ ನೀವು ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಾ, ಯಾವತ್ತಾದರೂ ಈ ಹೋರಾಟದ ಬದುಕು ಸಾಕು ಅಂತ ಅನಿಸಿದ್ಯಾ? ಮೇಡಮ್, ಸಾಕೋಣಕ್ಕಿಂತ ನಾವು ಇರೋವಾಗ ನಮ್ಮ ಗುರಿ, ನಮ್ಮ ಇನ್ನೊಂದಂಥ ಜನ, ಬೆಂದಂಥ ಜನ, ಪಾಪ ಸೂರ್ಯದ ಜನ ಎಷ್ಟೋ ಜನ ಇದ್ದಾರೆ ಮೇಡಮ್ ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ. ಅದರ ಏನೇನೋ ಒಂದು ಗುರಿ ಮುಟ್ಟಬೇಕು, ಅವ್ರಿಗೇನೋ ನಮ್ಮ ಕೈಲಾಗ ಸಹಾಯ ಮಾಡಬೇಕು. ಅದು ನಮ್ಮ ಧರ್ಮ, ನಮ್ಮ ಗುರಿ, ನಮ್ಮ ಸಂಘಟನೆ ಧರ್ಮ. ಎಸ್, ಇನ್ನು ನೀವು ಇವತ್ತು ಸಾಧಕರಾಗಿ ಇಲ್ಲಿ ಕೂತಿದ್ದೀರಾ. ಸೊ ಈಗ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾರೆ ಅಂತ? ಅವರು ನೋಡಿದೆ ಖುಷಿ ಪಡ್ತಾರೆ. ನಮ್ಮ ನಾಯಕರು ಒಬ್ಬರು ಹೇಳಿ ಇವತ್ತು ಒಂದು ಚಾನೆಲ್ ಕುಂತು ಒಂದು ಮಾತಾಡ್ತಾ ಇದ್ದೆ, ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಎಸ್ ಸರ್, ಇನ್ನು ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಹೇಳಿದ್ರಿ ತುಂಬ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿದ್ರು, ಕೂಲಿ ನಾಲಿ ಮಾಡಿ ಜೀವನವನ್ನು ಕಟ್ಕೊಟ್ರು ಅಂತ. ಈಗ ನೀವು ವಿದ್ಯಾಭ್ಯಾಸ ಆದಮೇಲೆ ಏನೆಲ್ಲ ಕಷ್ಟಪಟ್ಟರು? ನೀವು ಹೇಳಿದ್ರಿ ಸಾಕಷ್ಟು ಕಡೆ ಕೆಲಸಕ್ಕೆ ಹೋದೆ, ಗಾರೆ ಕೆಲಸ, ಆ ಕೆಲಸ, ಈ ಕೆಲಸ ಅಂತ. ಅಲ್ಲಿ ನಿಮ್ಮ ಸ್ಟ್ರಗಲ್ಸ್ ಹೇಗಿತ್ತು ಅಂತ, ಯಾವೆಲ್ಲ ರೀತಿ ಕಷ್ಟಪಡ್ತಿದ್ರಿ? ಊಟಕ್ಕಾಗಿರ್ಬೋದು, ಪ್ರತಿಯೊಂದಕ್ಕಾಗಿರ್ಬೋದು, ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮೇಡಮ್, ನಮ್ಗೆ ಆಗೆಲ್ಲ ಕೂಲಿನೆಲ್ಲ ಮಾಡಬೇಕು ಮೇಡಮ್. ಕೂಲಿ ಮಾಡಬೇಕಾದ್ರೆ ಗೌಡ್ರ ಮನೆಗಳಲ್ಲಿ ಹೋಗಿ ಊಟ ಕಾಯಬೇಕಾಯ್ತು. ಅಲ್ಲಿ ಊಟ ಯಾವ 10 ಗಂಟೆ 11 ಗಂಟೆ ಸಹ ಬೆಳಗ್ಗೆ ತಂದು ಕೊಡೋದು, ಆ ಕಾರು ಕಾಯ್ಕೊಂಡು ಆ ಕೆಲಸ ಊಟ ತಿಂದ ಮೇಲೆ ತಿರ್ಗಾ 3-4 ಗಂಟೆಗಳಲ್ಲಿ ಕೆಲಸ ಮಾಡಿಕೊಂಡು ತಿರ್ಗಾ ಸಂಜೆ ಒಂದು 9 ಊಟಕ್ಕೆ ಬೆಳೆ ಬಾಧೆ ಇತ್ತು ಮೇಡಮ್ ಕಾಲಗ. ಎಸ್ ಸರ್, ಇನ್ನು ಈಗಲೂ ಈಗ ಕೆಲವೊಂದು ಸಮುದಾಯದವ್ರನ್ನ ಒಳಗಡೆ ಬಿಟ್ಕೊಳಲ್ಲ ಅಥವಾ ದೇವಸ್ಥಾನದೊಳಗೆ ಬಿಟ್ಕೊಳಲ್ಲ, ಈ ರೀತಿ ಕೆಲವೊಂದು ಆಚರಣೆಗಳಿರುತ್ತೆ. ಈಗಲೂ ಆ ರೀತಿ ಆಚರಣೆಗಳು ಇದೆಯಾ, ಹೇಗೆ? ಮೇಡಮ್, ಇದೆ ಕೆಲವು ಕಡೆ, ಈ ತುಮಕೂರು ಕಡೆ, ಈ ಸಿರಾ ಕಡೆ, ಕೆಲವು ಭಾಗ ಕಡೆ ಜಾತಿ ರಾಜಕೀಯ, ಜಾತಿ ವ್ಯವಸ್ಥೆ, ಈ ಮುನುವಾದಿ ವ್ಯವಸ್ಥೆ. ಈಗಲೂ ದೇವಸ್ಥಾನ ಪ್ರವೇಶ ಇಲ್ಲ, ಕೆಲವು ಹಳ್ಳಿಯಲ್ಲಿ ಮನೆಯಲ್ಲಿ ಪ್ರವೇಶ ಮಾಡಲ್ಲ. ಮನೆಯಲ್ಲ ನಿಮಗೆಲ್ಲ ಗೊತ್ತಿರೋ ವಿಚಾರ ಈಗಾಗಲೇ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಇವಾಗ ಕೆಲವರು ಮನೆ ಒಳಗಡೆ ಬಿಟ್ಕೊಳಲ್ಲ, ದೇವಸ್ಥಾನಕ್ಕೆ ಬಿಟ್ಕೊಳಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ ನಮ್ಮ ವಾಹಿನಿ ಮುಖಾಂತರ ಅಂತ? ನಿಮ್ಮ ವಾಹಿನಿ ಮುಖಾಂತರ ಅದನ್ನ ಕಡಿವಾಣ ಆಗಬೇಕು, ನಿಮ್ಮ ವಾಹಿನಿ ಮುಖಾಂತರ ಪ್ರಚಾರ ಮಾಡಬೇಕು. ಇವನ್ನೆಲ್ಲ ಇಲ್ಲಿಗೆ ಇವೆಲ್ಲ ಆಗಬೇಕು. ಈಗ ಮನುಷ್ಯನ ಕೊಯ್ದೆ ಒಂದೇ ರಕ್ತ, ಅವ್ರನ್ನ ಕೊಯ್ದು ಅದೇ ರಕ್ತ ಅಲ್ಲ. ಮನುಷ್ಯ ಧರ್ಮ ಒಂದೇ, ಬೇರೆ 2 ಧರ್ಮ ಇಲ್ಲಿ ಬರೋಲ್ಲ. ಮೇಡಮ್, ಬರುತ್ತೆ ಮೇಡಮ್. ಹಿಂದೂ ನಾವೆಲ್ಲ ಹಿಂದೂಗಳೇ. ಅದಕ್ಕೆ ಮನುಷ್ಯನೇ ನಾವು ಪ್ರೀತಿಸಿದ ಮೇಲೆ ಪ್ರಾಣಿ ಪಕ್ಷಿ ನಾವು ಹೆಂಗೆ ನೋಡೋಕ್ಕಾಗುತ್ತೆ? ಮನುಷ್ಯಂತಾನೇ ನೋಡಬೇಕು ಹೊರತು ನಾವು ಬೇರೆ ಥರ ನೋಡೋಕ್ಕಾಗಲ್ಲ. ಅದು ಯಾವುದೋ ಕೆಲವು ಕಿಡಿಗೇಡಿಗಳು, ಕೆಲವೆಲ್ಲ ಮನೋವಾದಿಗಳು, ಕೆಲವು ಏನು ವಿಚಾರ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು, ಕೆಲವು ಮನುಷ್ಯ ಏನೊಂದು ತಿಳಿದಂಥ ವ್ಯಕ್ತಿಗಳು ಆ ಥರ ಮಾಡ್ತಾರೆ. ಇನ್ನು ನಿಮ್ಮ ಸಮುದಾಯದವರು ಈಗ ಸಹಜವಾಗಿ ಅನುಭವಿಸ್ತಾ ಇರುವಂಥ ಕಷ್ಟಗಳು ಯಾವುದು ಅಂತ ನಿಮ್ಮ ಪ್ರಕಾರ ನೀವು ನೋಡ್ದಂಗೆ? ಇನ್ನು ಸೂರಿಲ್ಲ, ಕೆಲವು ಕಾಲ ಊಟದ ವ್ಯವಸ್ಥೆ ಇಲ್ಲ, ಕೆಲವು ಕಾಲ ಬಟ್ಟೆ ಇಲ್ಲ. ಇನ್ನು ಕೆಲವರ ಈ ರಾಯಚೂರು, ಬೀದರು, ಗುಲ್ಬರ್ಗ ಶಾನ ಮುಂದುವರೆದ ಜನ ಇಲ್ಲ ಮೇಡಮ್. ಎಲ್ಲ ಪಾಪ ಹಿಂದುಳಿದಾಗ್ತಕ್ಕಂಥ ವ್ಯಕ್ತಿಗಳು. ಅವ್ರಿಗಿನ್ನ ಸೂರಿಲ್ಲ, ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ಬಟ್ಟೆ ಇಲ್ಲ. ಇನ್ನು ಅದೇ ಥರ ಮೇಡಮ್. ಇನ್ನು ಅವ್ರಿಗೆಲ್ಲ ಸರಿಯಾದ ಕಾನೂನು ಅಡಿಯಲ್ಲಿ ಸರ್ಕಾರದಿಂದ ಅವ್ರಿಗೆ ಸಿಗಬೇಕಾದ ಹಕ್ಕುಗಳನ್ನ ಸಿಗ್ತಾಯಿಲ್ಲ. ಸಿಕ್ಕಲಿ ಅಂದರೆ ಸರ್ಕಾರದವರು, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅವನ್ನೆಲ್ಲ ಗಮನ ಇಟ್ಕೊಂಡು ನಮಗೆಲ್ಲ ಓಟಾಗಿ ಗೆಲ್ಲಿಸಿದ್ದಾರೆ. ನಾವೆಲ್ಲ ಅವ್ರಿಗೇನೋ ಒಳ್ಳೇದು ಮಾಡಬೇಕು, ಅವರಲ್ಲಿ ಮನಸ್ಸಲ್ಲಿಬೇಕು. ಅಂಬೇಡ್ಕರ್ ಅವ್ರು ಏನು ಹೇಳಿದರು? ನಿಮ್ಮ ಬದುಕನ್ನು ಬದಲಾಯಿಸೋಕೆ ಬರಬೇಡ, ಸಮಾಜದ ಜನರನ್ನು ಬದಲಾಯಿಸೋಕೆ ಬನ್ನಿ ಏನು ಹೇಳಿದರು. ಈಗ ಎಲ್ಲಿ ಮೇಡಮ್ ಬೇಕಲ್ಲ. ಇವಾಗ ನಾವು ಯಾರೋ ಕಳ್ಳಕಾಗ್ರಗಳ ಓಟಾಗಿ ಹೋದ ವಿಧಾನಸೌಧ ಕಳಿಸಿದ್ದೀರಿ. ಇವತ್ತು ಅವ್ರು ಅಲ್ಲಿ ಆಳ್ವಿಕೆ ಮಾಡ್ತಾರೆ. ನಮ್ಗೆ ಯಾರಿಗೂ ಪಾಪ ಬಡಪ ಇಲ್ಲ. ಇವಾಗ ಅಲ್ಲೇ ಉಳುವನು ಅಲ್ಲೇ ಅವನೇ, ಮಾಲೀಕನ ಅಲ್ಲೇ ಅವನೇ, ಪಾಪ ಬಡಪ ಇಲ್ಲ, ಅಲ್ಲೇ ಕೂಲಿ ಮಾಡಿದ್ದೆ. ತಪ್ಪಿಲ್ಲ ಮೇಡಮ್. ಇವರು ಅದಕ್ಕೆಲ್ಲ ಒಂದು ಕಡೆ ಅವನೇ ಬಂದು ಹೋರಾಟ ಮಾಡಬೇಕು. ಇನ್ನು ಈ ಒಂದು ನಿಮ್ಮ ಸಮುದಾಯ ನೀವು ಹೇಳಿದ್ರಿ ಸಾಕಷ್ಟು ಈಗ ರಾಯಚೂರು ಕಡೆ ಎಲ್ಲ ಹೋದ್ರೆ ಇನ್ನೂ ಹಿಂದುಳಿದಿದ್ದಾರೆ ಅಂತ. ಈ ಹಿಂದುಳಿಯೋಕೆ ಕಾರಣ ಏನು ಅನ್ಸುತ್ತೆ ನಿಮ್ಗೆ? ಬಡಸ್ತಾನ, ಅಂದ್ರೆ ಎಜುಕೇಶನ್ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ ಸರಿಯಾದ ಇಲ್ಲಿ. ಅದು ವಿದ್ಯಾಭ್ಯಾಸ ಪಾಪ ಅದಕ್ಕೆ ಹೇಳಿದ್ರು ಅಂಬೇಡ್ಕರ್, ಮೊದಲು ನೀವು ಶಿಕ್ಷಣ ಪಡೀರಿ, ಮಕ್ಕಳು ವಿದ್ಯಾಭ್ಯಾಸ ಮಾಡಿರಿ, ಅವ್ರ ಅಧಿಕಾರ ಅವಾಗ ರಾಜಕೀಯ ಚುಕ್ಕಾಣಿದೆ. ವಿದ್ಯಾವಂತ ಆದರೆ ಮಾತ್ರ ಈ ಸಮಾಜ ಕಟ್ಟಕ್ಕೆ ಆಗೋ ಸಾಧ್ಯ ಇಲ್ಲ, ಅದು ಆಗಲ್ಲ ಕಷ್ಟ. ಮಕ್ಕಳು ಫಸ್ಟ್ ವಿದ್ಯಾಭ್ಯಾಸ ಕೊಡ್ರಿ ಅಂತ ಹೇಳಿದ್ರು. ಎಸ್, ಇನ್ನು ನಿಮ್ಮ ಪ್ರಕಾರ ವಿದ್ಯಾಭ್ಯಾಸ ಅನ್ನೋದು ಇವಾಗ ಬರೀ ನಿಮ್ಮ ಸಮುದಾಯದವರು ಅಂತ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕಂದ್ರೆ ನೀವೇ ಹೇಳಿದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಓದಿರ್ಲಿಲ್ಲ, ನೀವೊಬ್ಬರೇ ಓದಿರೋದು, ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ವಿದ್ಯಾಭ್ಯಾಸ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ಸುತ್ತೆ? ವಿದ್ಯಾಭ್ಯಾಸ ಒಂದು ಸಮುದಾಯದ ಹೇಳಿಲ್ಲ, ಇಡೀ ಸಮುದಾಯ, ಎಲ್ಲ ಜಾತಿ ವರ್ಗದ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ತನ್ನ ತಾಯಿ ತಂದೆಯವರು ಮೊದಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ಬೇಕು. ಅವರು ಈ ಮಾರ್ಗದಾಗ ಹೋದರೆ ನೀವು ಬದುಕ್ತಿರಪ್ಪನ. ಅವರು ತಂದೆ ತಾಯಿ ಪೋಷಕರು ಅವ್ರನ್ನ ಯಾವ ರೂಪದಲ್ಲಿ ಹೇಳ್ಕೊಂಡ್ರೆ ಅದ್ರ ಮೇಲೆ ವಿದ್ಯಾಭ್ಯಾಸ ಮಾಡ್ಬೋದು. ಎಸ್, ಇನ್ನು ನೀವು ಹೇಳ್ದಂಗೆ ನಿಮ್ಮ ಫ್ಯಾಮಿಲಿಲಿ ಯಾರೂ ಓದಿರ್ಲಿಲ್ಲ, ನೀವು ಓದಿದ್ರಿ, BA ಮಾಡಿದ್ರಿ, ಆಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಖುಷಿ ಪಟ್ರು ಅವರು ಅಂತ? ನಮ್ಮ ತಾಯಿ ಪಾಪ ಮನೆ ತಿರೋದು, ನಮ್ಮ ತಂದೆಯವರು ನಾನು ನಿಂತ್ಕೊಂಡು ನೋಡಲೇ ಇಲ್ಲ. ನಮ್ಮ ತಾಯಿನೇ ಎಲ್ಲೇ ಒಂದು ಕಡೆ ಪಾಪ ತಮ್ಗೆ ಗೊತ್ತಿದೆ ತನ್ನ ಮಕ್ಕಳನ್ನ ಯಾವ ಥರ ಸಾಕಬೇಕು, ಯಾವ ಥರ ಅವ್ರನ್ನ ದಾರಿ ಅವ್ರಿಗೆ ಗೊತ್ತಿರ್ತದೆ. ನನ್ನ ತಾಯಿ ಇನ್ನೂ ಒಂದು 2 ವರ್ಷ ತಿರೋಗಿ ಅವ್ರ ತಾಯಿ ನಮ್ಮ ಇದ್ದಿದ್ದು ಇವಾಗ ಇದನ್ನ ನೋಡಿ ಅವ್ರು ಚೆನ್ನಾಗಿ ಖುಷಿ ಮಾಡೋದು. ಹೌದು.
ನಿಮ್ಮ ತಾಯಿ ಆಗ ಪಟ್ಟಂತ ಕಷ್ಟದ ದಿನಗಳನ್ನ ಏನಾದ್ರು ಶೇರ್ ಮಾಡ್ಕೊಳ್ಬೋದು ಸರ್, ನಿಮ್ಮ ಕಣ್ಮುಂದೆ ನೀವು ನೋಡಿರೋ ಥರ? ನೋಡಿ ಮೇಡಮ್, ಪಾಪ ಈ ಹೊಲದಲ್ಲಿ ಈ ಗೋಣಿ ಸೊಪ್ಪನ್ನು ಬರೋದು ಮೇಡಮ್, ಈ ಗೊಣ್ಣೆ ಥರ ಸೊಪ್ಪು ಬರುತ್ತೆ, ಹಿಂಗೆ ಇಸ್ಕಿದೆ ಒಂಥರ ಲೋಳಿ ಥರ. ಅದು ನಿಮ್ಗೆ ತಮಗೆ ಗೊತ್ತಿದೆ. ಅಂತಂದು ನಮ್ಮ ತಾಯಿ ನಮ್ಗೆ ಖಾರ ತಾರ ಮಾಡಿ ಮುದ್ದೆ ಮಾಡಿಕೊಟ್ರು ಮೇಡಮ್, ಅವೆಲ್ಲ ಜ್ಞಾಪಕ ಬರುತ್ತೆ. ನೀವು ಚೆನ್ನಾಗಿ ಓದಿ ಒಂದು ಸಾಧಕರಾದಾಗ ನಿಮ್ಮ ತಾಯಿ ನೋಡಿ ಖುಷಿ ಪಟ್ಟಿದ್ದಾರೆ ಅಲ್ವಾ? ಹೌದು. ಎಸ್ ಸರ್. ಇನ್ನು ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಈಗ BA ಎಲ್ಲ ಮುಗಿಸಿದ್ರಿ, ಎಲ್ಲ ಮಾಡಿದ್ರೆ ನಿಮಗೂ ಏನೂ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅಂತ? ನಮ್ಗೆ ಯಾರೂ ನಮ್ಗೆ ಹೆಲ್ಪ್ ಇಲ್ಲ. ನಮ್ಮ ವಿದ್ಯೆ, ನಮ್ಮ ಬುದ್ಧಿ, ನಮ್ಮ ಪೆನ್ನು ಪೇಪರು, ಈ ಚೌಕಟ್ಟಿನಲ್ಲಿ ಕಾನೂನು ಅಡಿಯಲ್ಲಿ ನಾವು ವಿದ್ಯಾಭ್ಯಾಸ ಮುಖಾಂತರ ನಾವು ನಮ್ಮ ಬುದ್ಧಿ ತಗೊಂಡು ನಾವು ಹೆಂಗೆ ಬೆಳಿಬೇಕು ಸಮಾಜದಲ್ಲಿ, ಈ ಸಮಾಜ ಹೆಂಗೆ ಇರಬೇಕು ಅದು ನಾವು ಕಲ್ತು. ಎಸ್ ಸರ್. ಇನ್ನು ನೀವು ಹೇಳಿದ್ರಿ BA ಆದಮೇಲೆ ನಿಮ್ಗೆ ಸರಿಯಾದಂಥ ಕೆಲಸ ಸಿಗಲಿಲ್ಲ ಅಂತ, ಅವಾಗ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರಿ. ಆಮೇಲೆ ಹೇಗೆ ನೀವು ಡೈರೆಕ್ಟ್ ಈ ಸಂಘಟನೆಗೆ ಜಾಯಿನ್ ಆದ್ರ ಅಥವಾ ಅದು ಹೆಂಗೆ ಈ ಸಂಘಟನೆ? ನಾನು ಕೆಲವು ಜಮೀನು ವಿಚಾರ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಆ ವಿಚಾರದಲ್ಲಿ ಕೆಲವು ಜಮೀನು ನಾನು ಸ್ವಂತ ಕೈಯಿಂದ ಸ್ವಲ್ಪ 5 ಲಕ್ಷ ಅಥವಾ 1-2 ಲಕ್ಷ ಹಾಕ್ತೀನಿ. ಅದರಲ್ಲಿ ನಾನು ವ್ಯಾಪಾರ ಮಾಡಿ ನಾನು 10 ರೂಪಾಯಿ ಕೊಟ್ಟು 20 ರೂಪಾಯಿ ಮಾರ್ತೀನಿ. ಅದನ್ನು ನಾನು ವ್ಯಾಪಾರ ಮಾಡ್ಕೊಂಡು ನಾನು ಬದುಕು ಇಟ್ಕೊಂಡೆ. ಈ ಸಂಘಟನೆ ನಂಟು ಹೆಂಗ್ ಬಂತು ಸರ್? ಅಂದ್ರೆ ಯಾರ ಮೂಲಕ ನೀವು ಜಾಯಿನ್ ಆದ್ರಿ? ಈ ಸಂಘಟನೆ ಬಗ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಜಾಯಿನ್ ಆಗ್ಬೇಕು ಅಂತ ಯಾಕಂತ? ಇಲ್ಲ, ಸಂಘಟನೆ ಅಂದ್ರೆ ನಮ್ಮದೇ ಇನ್ನೊಬ್ಬರ ಕೈಯಲ್ಲಿ ನಾವು ಯಾವ ಇರಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ನೀವು ನಿಮ್ಮ ಸಂಘಟನೆ ಬೇರೆ ಸಂಘಟನೆಯಲ್ಲಿದ್ದೆ ನಾನು, ಸಾಗರ್ ನಮ್ಮ ಇದ್ರವರು ಅವ್ರ ಸಂಘಟನೆ ಇದೆ. ಅದಾದ ನಂತರ ನಾವೇ ಒಂದು ಸಂಘಟನೆ ಯಾಕೆ ಕಟ್ಕೊಬೋದು, ನಾವು ಒಂದು ಅಧ್ಯಕ್ಷರಾಗಿ ನಾವು ಸಮಾಜ ಸೇವೆ ಯಾಕೆ ಮಾಡಬಾರ್ದು, ನಾವು ಯಾಕೆ ಹೋರಾಟ ಆಗಬಾರ್ದು, ಯಾಕೆ ಹೋರಾಟ ಮಾಡಬಾರ್ದು, ಯಾಕೆ ಹಕ್ಕು ಕೊಡಿಸ್ಬಾರ್ದು ಅಂದ್ಬಿಟ್ಟು ಹಕ್ಕುಗೋಸ್ಕರ ಒಂದು ಸಂಘಟನೆ ಕಟ್ಟಿ ಏನು ಈ ಬರೀ ಸಮಾಜದಲ್ಲಿರ್ತಕ್ಕಂಥ ಬಡಪಾಯಿಗಳಿಗೆ, ದೀನದಲಿತರಿಗೆ, ಯಾವುದೇ ಈ ಜನಾಂಗ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಹಿಂದೂ ಯಾರೇ ಇರಲಿ, ಏನೇ ಬಡಪಾಯಿ ಯಾರೇ ಬಡ ಇರ್ಬೋದು, ನಾವು ನಮ್ಮ ಸಂಘಟನೆ ಹೋರಾಟ ನಿರಂತರ ನಮ್ಮ ಸಂಘಟನೆಯಿಂದ. ಇನ್ನು ಈ ಸಂಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ, ಜೊತೆಗೆ ಇದು ಹೆಂಗೆ ಕಾರ್ಯ ಹೆಂಗೆ ಮಾಡುತ್ತೆ ಅಂದರೆ ಯಾರಾದರೂ ಅಪ್ರೋಚ್ ಮಾಡ್ತಾರೆ ಆಗ ನೀವು ಹೋಗಿ ಹೆಲ್ಪ್ ಮಾಡೋದು ಹೇಗೆ, ಹೆಂಗೆ ಕಾರ್ಯನಿರ್ವಹಿಸುತ್ತೆ ಅಂತ? ಆಮೇಲೆ ನಮ್ಮ ಸಂಘಟನೆಯಲ್ಲಿ ಈ ಹ್ಯಾಂಡ್ ಬಿಲ್ ಹೊಡಿಸ್ಬಿಟ್ಟು ಅಲ್ಲಿ ನಮ್ಮ ಕಾರ್ಯಕ್ರಮ ಐತೆ, ನಮ್ಗೆ ಚಂದ ಕೊಡಿ ಅದು ಕೊಡಿ, ನಮ್ಮ ಸಂಘಟನೆ ನಾವಿಲ್ಲ. ನಾವು ಸ್ವಂತ ದುಡಿಮೆಯಿಂದ ನಮ್ಮ ಸ್ವಂತ ಆರ್ಥಿಕವಾಗಿ ನಮ್ಮ ಸಂಘಟನೆ ಒಂದು ಕಾರ್ಯಕ್ರಮ ಮತ್ತು ಹೋರಾಟ, ನಾವು ಯಾರತ್ತೂ ಭಿಕ್ಷೆ ತಗೋಲ್ಲ, ನಾವು ಯಾರತ್ತೂ ನಮ್ಮ ಚಂದ ತಗೋಲ್ಲ. ನಮ್ಮ ಸಂಘಟನೆಯಿಂದನೇ ನಾವು ಫಂಡ್ ಹಾಕೊಂಡು ನಾವೇ ಪದಕಲಾಗು ಫಂಡ್ ಹಾಕೊಂಡು ನಾವೇ ಒಂದು ಹೋರಾಟ ಎಲ್ಲ ಖರ್ಚು ಮಾಡಿ ಒಂದು ಹೋರಾಟ ಮಾಡ್ತೀವಿ. ಎಷ್ಟು ಜನ ಕೆಲಸ ಮಾಡ್ತೀರಾ? ನಮ್ಮ ಸಂಘಟನೆ ಎಲ್ಲ ಒಂದು 12 ಮೆಂಬರ್ಸ್ ಇದ್ವಿ, 12 ಜನ ಇದ್ದೀರಾ. ಓಕೆ. ಇನ್ನು ನೀವು ಹೇಳಿದ್ರಿ 30 ವರ್ಷದಿಂದ ನೀವು ಈ ಥರ ಕೆಲಸ ಮಾಡ್ಕೊಂಡು ಬಂದಿರಾ ಅಂತ. ಸೊ ಇಷ್ಟು ವರ್ಷಗಳಲ್ಲಿ ಈಗ ನಿಮ್ಮ ಸಂಘಟನೆಯಿಂದ ಸಾಕಷ್ಟು ಜನರಿಗೆ ನೀವು ಹೆಲ್ಪ್ ಮಾಡಿರ್ತೀರ. ಅದರಲ್ಲಿ ಯಾವುದಾದ್ರೂ ಒಂದು ಘಟನೆ ಅಥವಾ ಯಾವುದಾದ್ರು ಒಂದು ವ್ಯಕ್ತಿ ನೀವು ಹೆಲ್ಪ್ ಮಾಡಿರೋದು, ಇದನ್ನ ನೋಡ್ಬಿಟ್ಟು ನಿಮಗೆ ಹೌದು ನಾನು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸಿದ್ಯಾ ಯಾವಾಗಾದ್ರೂ? ಯಾವ್ದಾದ್ರು ಒಂದು ಘಟನೆ? ಮರೆಯೋಕೆ ಆಗದಂಥ ವ್ಯಕ್ತಿ ಈ ಕಂಬಾಲ್ಪಳ್ಳಿ ಇದೆ. ಯಾರೋ ಒಂದು ಪಾಪ ತಿಮ್ಮಳದ ಹುಡುಗ, ನಂದಿ ಗ್ರಾಮದ ಒಂದು ಹುಡುಗ ಇದ್ದ, ಅವನಿಗೆ ಇಲ್ಲಿ ಕಾಲೊಂದು ಬೆಳೆದಿತ್ತು ಮುಡ್ಡಿಯವ್ರಿಗೂ ಪಾಪ. ಅಲ್ಲಿ ಆ ಸ್ಕೂಲಲ್ಲಿ ಆ ಮಕ್ಕಳನ್ನ, ಆ ಹುಡುಗನ ಯಾರೂ ಸೇರ್ತಾ ಇಲ್ಲ. ಅವ್ನು ನೋಡಿದೆ ಅಸಹ್ಯ ಬಿಡೋದು, 3 ಕಾಲಿತ್ತು ಕಾಲಲ್ಲಿ ಪೆನ್ನಿಂದ ಕಡೆ. ಅಲ್ಲಿ ಯಾವನು ಜಮೀನು ತೆಗಿಯೋಕೆ ಹೋದಾಗ ಅಲ್ಲಿ ತಳ್ಳಿ ಸ್ಟೇಷನ್ ಒಬ್ಬ ಇನ್ಸ್ಪೆಕ್ಟರ್ ಮೋಹನ್ ಅಂದ್ಬಿಟ್ಟು ಪಾಪ ಪರಿಚಯ ಅದು. ಕೃಷ್ಣಪ್ಪರಿ ಹಿಂಗೆಲ್ಲ ಮಾಡ್ತೀವಿ, ಆ ಹುಡುಗನಿಗೊಂದು ಹೆಲ್ಪ್ ಮಾಡಪ್ಪ ಅಂದರು. ಆ ಊರಿಗೆ ಹೋಗಿ ಆ ಹುಡುಗನ ನಮ್ಮ ಮನೆಗೆ ಕರ್ಕೊಂಬಂದು ಮೂರ್ಸೂರಿಗೆ ಸ್ಪರ್ಶ ಆಸ್ಪತ್ರೆ ಅಡ್ಮಿಟ್ ಮಾಡಿ 9 ಲಕ್ಷ ಆಯ್ತು ನನಗೆ ಖರ್ಚು. ಅದು ನನ್ನ ಓನ್ ಸ್ವಂತನೇ ಕಲೆ ಅವ್ನಿಗೆ ಖರ್ಚು ಮಾಡಿ ಇವಾಗ ಕೂಡ 9ನೇ ಕ್ಲಾಸ್ ಓದ್ತಾ ಇದ್ದೇನೆ. ಎಸ್. ನೀವು ಇನ್ನು ಇಷ್ಟೆಲ್ಲ ಸೇವೆಗಳನ್ನ ಮಾಡ್ತಾ ಬಂದಿದ್ದೀರಾ. ನಿಮಗೆ ರೋಲ್ ಮಾಡೆಲ್ ಅಂದರೆ ಯಾರು ಸರ್? ಅಂದರೆ ಯಾರನ್ನ ನೋಡಿ, ಅಂದರೆ ಅಂಬೇಡ್ಕರ್ ಅವರೇ ಇರ್ಬೋದು ನಿಮ್ಗೆ ರೋಲ್ ಮಾಡೆಲ್, ಅವ್ರನ್ನ ಬಿಟ್ಟು ಬೇರೆ ಯಾರು, ಅಂದರೆ ಇವ್ರ ಥರ ನಾನು ಆಗಬೇಕು ಅಂತ ನಿಮ್ಗೆ ಯಾರನ್ನ ನೋಡಿ ಅನಿಸಿದ್ದು ಅಂತ? ಅವ್ರು ಮಾಡಿದ್ರೆ ನಾವು ಥರ ಆಗಲ್ಲ, ನಾವು ಅವ್ರು ಕಿಂಚಿತ್ತು ನಾವು ಹಂಗೆ ಬೆಳೆಯೋಕ್ಕಾಗಲ್ಲ. ಅವ್ರ ಮಾರ್ಗ, ಅವ್ರ ತತ್ವ ಸಿದ್ಧಾಂತ ನಾವು ಹಲವರು ಮೈಗೂಡಿಸ್ಕೊಂಡು ಆ ತತ್ವ ಸಿದ್ಧಾಂತ ಆ ದಾರಿಯಲ್ಲಿ ನಾವು ಹೋಗ್ಬೋದು ಹೊರತು ನಾವು ಅಂಥ ಇದಾಗ ಆಗ ನಾವು ಅನ್ಸಲ್ಲ. ಇನ್ನು ಇವಾಗಿನ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಕಡೆಯಿಂದ, ಒಂದು ಸಂದೇಶ ಏನು ಕೊಡ್ತೀರಾ ಅಂತ? ಅದೇ ನಾವು ಎಲ್ಲರೂ ಒಂದು ಸಹಬಾಳಿಯಿಂದ ಸೋದೆತ್ವ ಎಲ್ಲ ಅಣ್ಣ ತಮ್ಮಂದು ಅಕ್ಕ ತಂಗಿ ನಾವು ಭಾವನೆಗಳಿಂದ ನಾವು ಒಗ್ಗೂಡಿಸಿ ಅವರೆಲ್ಲ ಒಂದು ದಾರಿಯಲ್ಲಿ ನಾವು ಕರ್ಕೊಂಡು ಹೋಗೋದೇ ನಮ್ಮ ಒಂದು ಧರ್ಮ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಸರ್. ಇನ್ನು ಸಾಕಷ್ಟು ಜನ ನಿಮ್ಮ ಥರನೇ, ಅಂದರೆ ತುಂಬ ಕಡು ಬಡವ ಕುಟುಂಬದಿಂದ ಬಂದಿರ್ತಾರೆ, ಓದಕ್ಕೆ ಕೂಡ ಅಂದರೆ ಓದ್ಸೋಕ್ಕೆ ಕೂಡ ಅವ್ರ ಫ್ಯಾಮಿಲಿಲಿ ದುಡ್ಡಿರಲ್ಲ, ಅಂಥವ್ರು ಕಷ್ಟಪಟ್ಟು ಓದಿ ಮಾಡಿ ಒಂದು ಜೀವನವನ್ನು ಕಟ್ಕೋಬೇಕು ಅಂತಿರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಯಾವ ದಾರಿನ ಚೂಸ್ ಮಾಡಿ ಅಂತ ಹೇಳ್ತೀರಾ? ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಯಾವ ದಾರಿ ಚೂಸ್ ಮಾಡಬೇಕು ಅನ್ನೋದೇ ಯುವಕರಿಗೆ ಗೊತ್ತಾಗ್ತಾ ಇರಲ್ಲ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಒಬ್ಬರು ನೋಡಿ ನಾವು ಕಲಿಯೋದು ಚೆನ್ನಾಗಿದೆ ಮ್ಯಾಮ್. ಇವಾಗ ಮೇಡಮ್ ನೋಡೋಕೆ ನಾವು ಕಲಿಯೋದೀನಿ, ನಾವು ಕಲಿತೀವಿ. ಇನ್ನು ನಿಮ್ಮನ್ನು ನೋಡಿ ಕಲಿಯಿದೆ, ತಮ್ಮ ನೋಡಿ ನೀವು ಕಲಿಯೋದೀನಿ. ಈ ಥರ ನಮ್ಮ ನೋಡಿ ಕಲಿಯೋಂಥ ಚೆನ್ನಾಗಿ ಇದೆ, ಜಾಸ್ತಿ ಇದೆ ನಾವು ಕಲಿಯೋದು. ಎಲ್ಲ ನೋಡಿ ಕಲಿಬೇಕು.
ಆಯಿತಾ. ಇವತ್ತು ವಿದ್ಯಾವಂತ ಆಗಿಬಿಡಬೇಕು, ಯುವ ಮಿತ್ರ ಬೇಕು, ಬೇರೆ ಇನ್ನೇನೇ ಇರ್ಬೋದು, ನೋಡಿ ಕಲಿಬೇಕು. ಒಬ್ಬರು ನೋಡಿ ನಾವು ಹಾದಿಯಲ್ಲಿ ಹೋಗ್ಬೇಕು ಹೊರತು ನಾವು ಬೇರೆ ಕೆಟ್ಟ ದಾರಿಗೆ ಕೆಟ್ಟ ರೂಪಕ್ಕೆ ಹೋಗ್ಬಾರ್ದು. ಇದು ನಮ್ಮ ಸರ್. ಇನ್ನು ನಿಮ್ಮ ಈ ಸಾಧನೆ ಬಗ್ಗೆ ನಿಮ್ಮ ಮಕ್ಕಳು ಏನು ಹೇಳ್ತಾರೆ, ಎಷ್ಟು ಹೆಮ್ಮೆ ಇದೆ ಅವರಿಗೆ ಅಂತ? ಮಕ್ಕಳು ಅವರು ವಿದ್ಯಾವಂತ ಮಾಡಿಸಿದ್ದೀನಿ ಮೇಡಮ್. ಅವ್ರ ಮಗಳು ಡಾಕ್ಟ್ರ್ ಮಾಡಿಸಿದ್ದೀನಿ, ಇನ್ನೊಬ್ಬನ IPS ಮಾಡಿಸ್ತಾ ಇದ್ದೀನಿ, ಇನ್ನೊಬ್ಬನ ಡಿಗ್ರಿ ಮಾಡ್ತಾ ಇದ್ದೇನೆ. ಅಲ್ಲ ಅವರು ಇವಾಗ ನೋಡಿ ಖುಷಿ ಪಡ್ತಾರೆ ನಮ್ಮ ಅವ್ರು ಹಿಂಗೆ. ಸೊ ಇನ್ನು ನಿಮ್ಮ ವೈಫ್ ಸಪೋರ್ಟ್ ಹೇಗಿದೆ ಸರ್? ಅವ್ರನ್ನ ಒಂದ್ಸಲ ನೆನೆಸ್ಕೊಂಬಿಡಿ ಪಾಪ. ಅವರು ನನಗೆ ಆರ್ಥಿಕವಾಗಿ ಎಲ್ಲ ವಿಧದಲ್ಲಿ ನಾನು ಎಲ್ಲಿ ಹೋದೆ, ಹೆಂಗಿದೆ, ಯಾಕೆ ಬಂದೆ ಕೇಳಲ್ಲ. ಅವ್ರನ್ನ ಏನು ಮಾತಾಡ್ಸಲ್ಲ ಪಾಪ. ಅವ್ರು ನನಗೆ ಫ್ರೀ ಬಿಟ್ಬಿಟ್ಟಾರೆ. ಎಸ್. ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ ಸರ್? ಏನು ಮಾಡಬೇಕು ಅಂತಿದ್ದೀರಾ? ಮೇಡಮ್, ನಮ್ಮ ಮುಂದಿನ ಗುರಿ ಹೋರಾಟ ಅಷ್ಟೇ ನಮ್ಮದು. ಎಲ್ಲಿ ಬೆಂದಂಥ ವ್ಯಕ್ತಿಗ, ನೊಂದಂಥ ವ್ಯಕ್ತಿಗ, ಬೇಸಂಥ ವ್ಯಕ್ತಿಗ ನಮ್ಮ ಸಂಘಟನೆಯ ಹೋರಾಟ ನಿರಂತರವಾಗಿರುತ್ತೆ. ನಾವು ಎಲ್ಲಿ ಅಕ್ರಮ, ದೌರ್ಜನ್ಯ, ದಬ್ಬಳಗಳಾದವು, ಅದು ಯಾರೇ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅವ್ರ ಪರವಾಗಿ ನಿಂತು ನಮ್ಮ ಕೆಲಸ ಮಾಡಿದೆ ನಮ್ಮ ಹೋರಾಟದ ಗುರಿ. ಎಸ್ ಸರ್. ಇನ್ನು ನಿಮ್ಮ ಈ ಸಂಘಟನೆಯಿಂದ ಈ ಹಿಂದೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು? ನಮ್ಮ ಆನೇಕಲ್ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಸುಮಾರು ಒಂದು 15-20 ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದ್ದೀವಿ. ಆ ಗ್ರಾಮ ಶಾಖೆಯ ಮುಖಾಂತರ ಈ ಆನೇಕಲ್ ತಾಲೂಕು ಅತಿಬೆಲೆ ಹೋಬಳಿ ಒಂದು ಗೆಸ್ಟ್ ಲೈನ್ ಇದೆ. ಗೆಸ್ಟ್ ಲೈನ್ ಆಪೋಸಿಟು ಒಂದು ಯಡನಹಳ್ಳಿ ಗ್ರಾಮ ಇದೆ. ಅಲ್ಲಿ ಸುಮಾರು ಒಂದು 40-50 ವರ್ಷ ಕಡುಬಡವರಲ್ಲಿ ವಾಸ ಮಾಡ್ಕೊಂಡಿದ್ರು. ಅವ್ರಿಗೂ ನಮ್ಮ ಸಂಘಟನೆಯಿಂದ ಅಲ್ಲೊಂದು ಶಾಖೆ ಉದ್ಘಾಟನೆ ಮಾಡಿ ಒಂದು 150 ಜನಕ್ಕೆ ನಮ್ಮ ಸಂಘಟನೆ ಮನೆ ಕಟ್ಟಿಸ್ಕೊಟ್ಟು ಅವ್ರಿಗೂ ಸರ್ಕಾರನಾಗ ಬರಬೇಕಂತ ಎಲ್ಲ ಮೂಲಭೂತ ಸವಲತ್ತುಗಳೆಲ್ಲ ಕೊಡಿಸಿದ್ವಿ ಸಂಘಟನೆಯಿಂದ. ಅದೇ ರೀತಿ ಅನೇಕ ಈ ಜನಸಾಮಾನ್ಯರಿಗೆ ಪ್ರತಿದಿನ ಮನೆ ಹತ್ರ ಬರ್ತಾ ಇರ್ತಾರೆ. ಗಣೇಶ ಪ್ರೋಗ್ರಾಮು, ಸಾಮೂಹಿಕ ವಿವಾಹಗಳಕ, ನನ್ನ ಮನೆ ಬಿದ್ದೋಗಿದೆ, ಅದು ಬಿದ್ದೋಗಿದೆ, ಎಲ್ಲ ಪ್ರತಿಯೊಬ್ಬರು ಮನೆ ಹತ್ರ, ನಮ್ಮ ಮನೆ ಹತ್ರ 100 ಜನ ಬರ್ತಾ ಇರ್ತಾರೆ ಬೆಳಿಗ್ಗೆ ಸಂಜೆ. ಅವ್ರಿಗೆ ನನ್ನ ಕೈಲಾದ ಸಹಾಯ ನಮ್ಮ ಸಂಘಟನೆಯಿಂದ ಅವ್ರು ಆರ್ಥಿಕವಾಗಿ ಎಲ್ಲ ರೂಪದಲ್ಲಿ ಸಹಾಯ ಮಾಡ್ತಾ ಇರ್ತೀನಿ. ವಿಧವೆಗಳಿರ್ಬೋದು, ಟೈಲರ್ ಮಿಷಿನ್ ಇರ್ಬೋದು, ಹ್ಯಾಂಡಿಕ್ಯಾಪ್ ಸೈಕಲ್ ಇರ್ಬೋದು, ಅಂಧರಿಗೆ ಕನ್ನಡಕ ಇರ್ಬೋದು, ಮುದುಕರಿಗೆ ಊರುಗಳಿರ್ಬೋದು, ಕಂಬಳಿ ಇರ್ಬೋದು, ಸೀರೆ ವಿತರಣೆ ಎಲ್ಲ ಅವ್ರದಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ನಮ್ಮದು ನಮ್ಮ ಸಂಘಟನೆಯಿಂದ ಈ ನವೆಂಬರ್ 2ನೇ ತಾರೀಕು ಸಂಘಟನೆ ವತಿಯಿಂದ 101 ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಸುಮಾರು 1.5-2 ಕೋಟಿ ರೂಪಾಯಿ ಖರ್ಚು ವೆಚ್ಚಗಳು ನಮ್ಮ ಸಂಘಟನೆಯಿಂದ ಮಾಡ್ತಾಯಿದ್ದೀವಿ. ಎಸ್. ಇನ್ನು ಸರ್, ಇನ್ನು 23 ವರ್ಷದ ಹಿಂದೆ ಒಂದು ಸಜೀವ ದಹನ ಕಂಬಾಲಹಳ್ಳಿಯಲ್ಲಿ ನಡೆದಿರುವಂಥದ್ದು. ಆದರೆ ಅಲ್ಲಿ ಸಾಕಷ್ಟು ಜನ ಇದ್ರ ಪರವಾಗಿ ಧ್ವನಿ ಎತ್ತೋಕೆ ಯಾರು ಕೂಡ ಇರಲಿಲ್ಲ. ಆದರೆ ಅಲ್ಲಿಗೆ ಹೋಗಿ ಅದ್ರ ಪರವಾಗಿ ಹೋರಾಟವನ್ನು ಆರಂಭಿಸಿದ್ದು ನೀವು. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ನಮಗೆ ಒಂದು ಚಿಮ್ಮಿದಾರ ರಕ್ತ ಒಂದು ಪುಸ್ತಕದಲ್ಲಿ ಅದನ್ನ ವಿಚಾರವನ್ನು ಓದಿ ತಿಳ್ಕೊಂಡಾಗ ಕಂಬಾಲಪಲ್ಲಿ ವಿಚಾರ ಸಜೀವ ದಹನದ ವಿಚಾರ ಗೊತ್ತಾಯಿತು. ಆ ಪುಸ್ತಕವನ್ನು ತಗೊಂಡು ಅಲ್ಲಿ 1,000 ಪುಸ್ತಕ ಖರೀದಿ ಮಾಡ್ತೀವಿ. ಆ 1,000 ಪುಸ್ತಕ ಸುಮಾರು ಜನಗಳ ಹಂಚಿ ಕಂಬಾಲಪಲ್ಲಿಯನ್ನು ಹುಡ್ಕೊಂಡು ಹೋಗ್ತೀರಿ. ಅಲ್ಲಿ ಹುಡ್ಕೊಂಡು ಹೋದಾಗ ಅಲ್ಲಿ ಯಾರೋ ನಮ್ಮ ಸ್ನೇಹಿತರು ಚಂದ್ರವನ್ನು ಪರಿಚಯ ಆಗ್ತಾರೆ. ಆತನ ಕಂಬಾಲಪಲ್ಲಿಲಿ ಐತೆ ಬಾ ಕರ್ಕೊಂಡೋಗಿ ಅಲ್ಲಿ ಕಂಬಾಲಪಲ್ಲಿ ಸಜೀವ ದಹನ ಆದಂಥ 9 ಒಂದೇ ಕುಟುಂಬದವರಾಗಿರ್ತಾರೆ. ಆ 9 ಕುಟುಂಬದವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ನಮ್ಮ ಫ್ಯಾಮಿಲಿ ಅಂತ ಕೇಳಿದಾಗ ಆ ಮನೆಗೆ ಹೋಗಿ ಏನೆಲ್ಲ ನಿಮಗೆ ನ್ಯಾಯ ಸಿಕ್ತು, ಏನೆಲ್ಲ ನಿಮ್ಗೆ ತಂದೆ ಕೇಳಿದಾಗ ನಮ್ಮ ಒಂದೇ ಮನೆಯಲ್ಲಿ 5 ಫ್ಯಾಮಿಲಿ 5 ಜನ ಸತ್ತೋದ್ರು. ನಮ್ಮ ತಂಗಿ ಮನೆಯಾಗ 2 ಸತ್ತೋದ್ರು. ಇನ್ನೊಬ್ಬರು ಒಂದೇ ಕುಟುಂಬ ನಮ್ಮನ್ನು ಬಳಸ್ಕೊಂಡು ಸುಮಾರು ಜನ ಅಲ್ಲಿ ಬದುಕಟ್ಕೊಂಡಿದ್ದಾರೆ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇಳಿದಾಗ ಒಂದು ನಿಗದಿತ ಒಂದು ದಿನಾಂಕ ನಿಗದಿ ಮಾಡಿ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ಮೂಲಕ ಒಂದು ಚಿಂತಾಮಣಿಯಿಂದ ಹೋರಾಟ ಮಾಡ್ತೀವಿ. ಆ ವಿಚಾರ ಬಂದಾಗ ಆ ಹೋರಾಟಕ್ಕೆ ಒಂದು ಸ್ವಲ್ಪ ಪಂಚಾಯತಿಯವರು ಸ್ವಲ್ಪ ನಮ್ಮ ಮನವಿಗೆ ಸ್ಪಂದಿಸಿ ಅಲ್ಲಿ ಬಂದು ಎಲ್ಲ ಚರಂಡಿ, ಅವ್ರಿಗೆ ನೀರಿನ ವ್ಯವಸ್ಥೆ ಸ್ವಲ್ಪ ಅವ್ರಿಗೆ ಎಲ್ಲ ಒಂದು ಮೂಲಭೂತ ಸ್ವಲ್ಪ ಕಳಿಸ್ಕೊಟ್ರು. ಎಸ್ ಸರ್. ಇನ್ನು ನೀವೇ ಫಸ್ಟ್ ಟೈಮಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಅವ್ರಿಗೆ ಅಂಬೇಡ್ಕರ್ ಅನ್ನೋದು ಗೊತ್ತಿಲ್ಲ, ಈಗ ಯಾವ ಥರ ಅಂಬೇಡ್ಕರ್ ಹೋರಾಟರು ಸಿದ್ಧಾಂತ ಗೊತ್ತಿಲ್ಲ ಮೇಡಮ್. ಕಂಬಾಲಪಲ್ಲಿ ಪಾಪ ಎಲ್ಲ ಹಿಂದುಳಿದಂಥ ಬಡಪಾಯಿಗಳಲ್ಲಿ ಒಂದು ಕಡು ಬಡವರು. ಅಲ್ಲಿ ನಾವೇ ಸಂಘಟನೆಯಿಂದ ಹೋಗಿ ಒಂದು ಸಂಘಟನೆಯಲ್ಲಿ ಒಂದು ಬೋರ್ಡ್ ಹಾಕಿ ಒಂದು ನಾಮಫಲಕ ಉದ್ಘಾಟನೆ ಮಾಡಿ ಏಪ್ರಿಲ್ 14 ಹೋದ ವರ್ಷ 14 ತಾರೀಕು 11 ಪಲ್ಲಕ್ಕಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫೂಲೆ ಎಲ್ಲ 11 ಪಲ್ಲಕ್ಕಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಮಾಡಿ ಅವ್ರ ಕಾಲ ಒಂದು ಮಾರ್ಗದರ್ಶನ. ಈಗ ಹೇಗಿದೆ ಸರ್ ಅವ್ರ ಸ್ಥಿತಿ? ಅಂದರೆ ಅವ್ರಿಗೆ ನ್ಯಾಯ ಸಿಕ್ಕಿದೆಯಾ, ಚೆನ್ನಾಗಿದ್ದಾರಾ, ಹೇಗೆ? ಇಲ್ಲ ಮೇಡಮ್, ಇವಾಗ 5 ಕುಟುಂಬಕ್ಕೆ ಇದ್ರಿಗೂ ನ್ಯಾಯ ಸಿಗ್ತಲ್ಲ. ಅಲ್ಲಿ ಈಗಾಗಲೇ ಉನ್ನತ ಸಚಿವರು MC ಸುಧಾಕರ್ ರೆಡ್ಡಿ ಅಂತ ಮನುವಾದಿ ಅವ್ರು ತಂದೆ ಕೊಡ್ತಾಯಿದೆ. ಅವರು ಅಲ್ಲಿ ಇದುವರೆಗೂ ಅವರೇ ಅವ್ರು ತಂದೆ ಕೊಡೋದು. ಚಿಂತಾಮಣಿ ನಮ್ಮ ಸಂಘಟನೆಯಿಂದ ಹೋದ ವರ್ಷ ಗಣೇಶನ ಹಬ್ಬದ ದಿನ 2 ಗುಂಪುಗಳ ಮಧ್ಯದಲ್ಲಿ ಮಾರಾಮಾರಿ, ಅಂಬೇಡ್ಕರ್ ಟ್ಯಾಚ್ ಇಕ್ಕಬಾರ್ದು ಒಂದು ಗುಂಪು, ಅಂಬೇಡ್ಕರ್ ಇಕ್ಕಬೇಕು ಒಂದು ಗುಂಪು.
ಅವು ನಾವು ಯಾಕೆ ಇಕ್ಕಬಾರ್ದು ಅಂಬೇಡ್ಕರ್ ಒಬ್ಬ ಪುತ್ಲಿನ ಈ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆಲ್ಲ ಬದುಕು ಕೊಟ್ಟಂಥ ವ್ಯಕ್ತಿನಿಗೆ ಯಾಕೆ ಇಕ್ಕಬಾರ್ದು ಅಂದ್ಬಿಟ್ಟು ನಮ್ಮ ಸಂಘಟನೆ ನಾವೆಲ್ಲ ಹೋಗಿ ಅಂಬೇಡ್ಕರ್ ಟ್ಯಾಚ್ ಕುಳಿಸ್ಬಿಟ್ಟು ಬಂದಿರಿ. ಅಂಬೇಡ್ಕರ್ ಟ್ಯಾಚ್ನ ಕಳಿಸಿಗೆ ಅದು ಉಳಿಸ್ಕೊಳಕ್ಕಾಗಿಲ್ಲ. ಸುಧಾಕರ್ ಪೊಲೀಸರು ಕುಮ್ಮಕ್ಕ ಮೇಲೆ ಮೊನ್ನೆ ತೀರ್ಮಾನ ಮಾಡ್ಬಿಟ್ಟಾರೆ ಮೇಡಮ್. ಈಗ ವಿಚಾರ ಧ್ವನಿ ಎತ್ತಿ ಮತ್ತೆ ಒಂದು ಹೋರಾಟ ರೆಡಿ ಮಾಡ್ತಾರೆ. ನಾನು ಇವಾಗ ಅದನ್ನೇ ಕೇಳೋಣ ಅನ್ಕೊಂಡೆ, ನೆಕ್ಸ್ಟ್ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ. ಅದೇ ಹೋರಾಟ ನೆಕ್ಸ್ಟ್ ಮುಂದೆ ಒಂದು ಕ್ರಾಂತಿಯುತ ಒಂದು ಹೋರಾಟ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇವತ್ತು ನಮ್ಗೆ ಇಲ್ಲಿ ಮೇಡಮ್ ಬದುಕು ಸಿಗ್ತಾಯಿಲ್ಲ, ಬದುಕು ಕಟ್ಕೊಳಕ್ಕಾಗಲ್ಲ. ನಮಗೆಲ್ಲ ಹಿಂದೆ ಮುಂದೆ ಹಾಕಿ ಈ ನಮ್ಗೆ ಮುಂದುವರಿಕೆ ಬಿಡ್ತಾಯಿಲ್ಲ ಮೇಡಮ್. ಮನುವಾದಿ ನಮ್ಮ ತುಳಿತಾರಲ್ಲ, ಅವ್ನು ಹಂಗೆ ಮಾಡ್ತೇನೆ, ಇವ್ನಿಗೆ ಬೆಳಿತೇನೆ, ಅವ್ನು ಏನೋ ಮಾಡಿದೆ ಪೊಲೀಸರು ದೂರು ಕೊಡು, ಪೊಲೀಸ್ರಿಗೆ ಕೇಸ್ ಹಾಕ್ಸು, ಅವ್ನು ಹಂಗೆ ಮಟ್ಟ ಹಾಕ್ಬೇಕು, ಅವ್ನು ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ಪೊಲೀಸ್ರಿಗೆ ಹೇಳಿಕೊಟ್ಟು ಪಾಪ ಹಿಂಗೆಲ್ಲ ಮಾಡ್ತಾರೆ. ದಯವಿಟ್ಟು ಅದನ್ನೀಗ ತಮ್ಮ ವಾಯಿನ ಮುಖಾಂತರ ಅದನ್ನು ಸ್ವಲ್ಪ ಈ ಕಂಬಲಪಲ್ಲಿ ವಿಚಾರದಾಗ ಸ್ವಲ್ಪ ದಯವಿಟ್ಟು ಅದು ಧ್ವನಿ ಎತ್ತಬೇಕಂದೇಳಿ ನಿಮ್ಮ ವಾಯಿನಲ್ಲಿ ಕೇಳ್ಕೊತೇನೆ. ಎಸ್, ಖಂಡಿತ ಸರ್. ಎಸ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಧನ್ಯವಾದಗಳು. ನಿಮ್ಮ ಜಿ ಕನ್ನಡ ವಾಹಿನಿಗೆ ನಮ್ಮ ಕರೆಸಿ ಇಲ್ಲಿ ಮಾತಾಡಿ ಒಂದು ಅವಕಾಶ ಮಾಡಿಬಿಟ್ಟಾಗ ಒಂದು ಉತ್ಪನ್ನವಾದ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಡಾಕ್ಟರ್ ಎಂ ಕೃಷ್ಣಪ್ಪ ಮರ್ಸೂರ್ ಅವರ ಹೋರಾಟದ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.